ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇನ್ನೂ ಒಂದು ಹಬ್ಬ ಬರ್ತಾ ಇದೆ, ರಂಜಾನ್. ನಿಮ್ಮೆಲ್ರಿಗೂ ಕೂಡ ಎರಡು ಹಬ್ಬದ ಶುಭಾಶಯಗಳನ್ನ ನಾನು ತಿಳಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಈ ವಾರ ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದ್ವಿ ಅನ್ನೋ ವಿಷಯವನ್ನು ಕೂಡ ತಗೊಂಡು ಬರ್ತಾ ಇದ್ದೀನಿ. ಯಾವಾಗಲೂ ಕೂಡ ಶುಕ್ರವಾರ ಸಿನಿಮಾಗಳು ತೆರೆ ಕಾಣುವಂತಹ ಒಂದು ಸಮಯ. ಈ ಹಬ್ಬಗಳು ಬಂದಾಗ ಆಚೀಚೆ ಹಾಗೆ ಆಗುತ್ತೆ. ಹಾಗಾಗಿ ಈ ಬಾರಿ ಗುರುವಾರ ಮಾರ್ಚ್ 19 ಆದರೂ ಕೂಡ ಯುಗಾದಿ ಹಬ್ಬದ ಪ್ರಯುಕ್ತ ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ. ಅಂದರೆ ಕೆಲವೊಂದು ಮಾರ್ಚ್ 19, ಇನ್ನು ಕೆಲವೊಂದು ಮಾರ್ಚ್ 20 ಶುಕ್ರವಾರ. ಈ ಎರಡು ದಿನಗಳಲ್ಲಿ ತೆರೆ ಕಾಣುವ ಸಿನಿಮಾಗಳ ಬಗ್ಗೆ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀನಿ. ಇವೆಲ್ಲ ನಾವು ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಬೇಕು ಅನ್ನೋ ಉದ್ದೇಶದಿಂದ ಆ ಸಿನಿಮಾಗಳ ಬಗ್ಗೆ ಒಂದಿಷ್ಟು ಕುತೂಹಲ ಹುಡಿಸುವಂಥ ಒಂದು ಕಾರ್ಯಕ್ರಮ ಕಾಕಾ ಜೊತೆ ಈ ವಾರದ ಸಿನಿಮಾ. ಇದು ರಿಯಲ್ ಮರ್ಕೇರ ಸಹಯೋಗದೊಂದಿಗೆ ಮಾಡ್ತಾ ಇರ್ತಕ್ಕಂಥ ಈ ಒಂದು ಕಾರ್ಯಕ್ರಮ FMC ಪ್ರೆಸೆಂಟ್ಸ್ ಮೂವಿ ಪ್ರಿವ್ಯೂ ವಿತ್ ಕಾಕಾ ಇನ್ ಅಸೋಸಿಯೇಷನ್ ವಿತ್ ರಿಯಲ್ ಮರ್ಕೇರ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈಗ ಒಂದೊಂದಾಗಿ ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದ್ವಿ ಅನ್ನೋ ವಿವರವನ್ನ ನೋಡೋಣ. ನೋಡಿ, ಯಾವಾಗ್ಲೂ ನಾನು ಕಳೆದ ಬಾರಿ ಕೂಡ ಹೇಳಿದ್ದೆ, ಒಂದು ದೊಡ್ಡ ಸಿನಿಮಾ ಬರ್ತಾ ಇದೆ ಅಂತ ಅಂದಾಗ ಚಿಕ್ಕ ಪುಟ್ಟ ಸಿನಿಮಾಗಳು ಹಿಂದೆ ಸರಿತವೆ, ಕಾರಣ ಥಿಯೇಟರ್ಗಳು ಸಿಗಲ್ಲ ಅಂತ. ಅದೇ ರೀತಿ ಈ ವಾರನೂ ಕೂಡ ಆಗಿದೆ. ದೊಡ್ಡ ಸಿನಿಮಾ ಯಾವುದು? ಧುರಂಧರ್. ಅದ್ರ ಬಗ್ಗೆ ಮತ್ತೆ ಮಾತಾಡೋಣ. ಈಗ ಕನ್ನಡದಲ್ಲಿ ಒಟ್ಟು 2 ಸಿನಿಮಾಗಳು, ಹಿಂದಿಯಲ್ಲಿ 2 ಸಿನಿಮಾಗಳು, ತೆಲುಗಲ್ಲಿ 2, ತಮಿಳಲ್ಲಿ 2, ಮಲಯಾಳಂಲ್ಲಿ 3, ಇಂಗ್ಲಿಷಲ್ಲಿ ಯಾವ ಸಿನಿಮಾಗಳು ಇಲ್ಲ. ಒಟ್ಟು 11 ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇದ್ದಾವೆ. ಒಂದೊಂದಾಗಿ ನೋಡೋದಾದ್ರೆ ನೋಡಿ, ಇದೊಂದು ಲವ್ ಮಾಕ್ಟೈಲ್ 3 ಅನ್ನುವಂಥ ಒಂದು ಸಿನಿಮಾ. ಲವ್ ಮಾಕ್ಟೈಲ್ 3 ಏನಪ್ಪ ಈ ಸಿನಿಮಾ ಅಂದ್ರೆ, ಇದೊಂದು ರೊಮ್ಯಾಂಟಿಕ್ ಸಿನಿಮಾ. ಮಾರ್ಚ್ 19 ಅಂದ್ರೆ ಯುಗಾದಿಗೆ ತೆರೆ ಕಾಣ್ತಾ ಇದೆ. ನೋಡಿ, 2020ರಲ್ಲಿ ಬಿಡುಗಡೆಯಾದಂತಹ ಲವ್ ಮಾಕ್ಟೈಲ್ ಸಿನಿಮಾದ ಕಥೆಯ ಮುಂದುವರಿದ ಭಾಗವೇ ಈ ಲವ್ ಮಾಕ್ಟೈಲ್ 3 ಹಾಗೂ ಈ ಸರಣಿಯ ಕೊನೆಯ ಕಥೆ. ಟ್ರೈಲರ್ನಲ್ಲಿ ಮೊದಲೆರಡು ಸರಣಿಯ ಹಲವು ದೃಶ್ಯಗಳನ್ನ ತೋರಿಸಿ ಕಥೆಯನ್ನ ರೀಕಾಲ್ ಮಾಡಿದ್ದಾರೆ. 2ನೇ ಭಾಗದಲ್ಲಿ ಸಣ್ಣ ಮಗುವನ್ನ ನಾಯಕ ದತ್ತು ಪಡೆಯುವ ಮೂಲಕ ಸಿನಿಮಾ ಅಂತ್ಯ ಆಗಿತ್ತು. ಈಗ ಬಿಡುಗಡೆ ಆಗ್ತಾ ಇರತಕ್ಕಂತ 3ನೇ ಭಾಗದಲ್ಲಿ ಆ ಪುಟ್ಟ ಹುಡುಗಿಯ ಜೊತೆ ಬಂಧ ಹೆಚ್ಚಾಗ್ತಾ ಇದ್ದಂತೆ ಹುಟ್ಟಿಕೊಳ್ಳೋ ಹೊಸ ಸವಾಲುಗಳು, ಅನಿರೀಕ್ಷಿತ ತಿರುವುಗಳ ಕುರಿತು ಕಥೆಯನ್ನ ಹೆಣೆಯಲಾಗಿದೆ. ಡಾರ್ಲಿಂಗ್ ಕೃಷ್ಣ ನಿರ್ದೇಶನದ ಜೊತೆ ಮುಖ್ಯ ಪಾತ್ರದಲ್ಲಿದ್ದು ಅವರ ಪತ್ನಿ ಮಿಲನಾ ನಾಗರಾಜ್ ಜೊತೆ ಸೇರಿ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ. ಟಾಕ್ಸಿಕ್ ಮುಂದೂಡಲ್ಪಟ್ಟಿದ್ದರಿಂದ ಡಾರ್ಲಿಂಗ್ ಕೃಷ್ಣ ಈ ಅವಕಾಶವನ್ನ ಉಪಯೋಗಿಸಿಕೊಳ್ತಾ ಇದ್ದಾರೆ. ಛಾಯಾಗ್ರಹಣ ಹಾಗೂ ಸಂಕಲನವನ್ನ ಶ್ರೀ ಕ್ರೇಜಿ ಮೈಂಡ್, ಸಂಗೀತವನ್ನ ನಕುಲ್ ಅಭಯಂಕರ್ ತಾರಾಗಣದಲ್ಲಿ ಡಾರ್ಲಿಂಗ್ ಕೃಷ್ಣ, ಮಿಲನಾ ನಾಗರಾಜ್, ಅಮೃತ ಅಯ್ಯಂಗಾರ್, ರಾಚಿಲ್ ಡೇವಿಡ್, ಅಭಿಲಾಷ್ ದಳಪತಿ, ದಿಲೀಪ್ ರಾಜ್ ಹಾಗೂ ಶ್ವೇತಾ ಪ್ರಸಾದ್ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ. ನಾವು ಕೂಡ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳೋಣ. ನೀವು ಕೂಡ ಈ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ವಿನಂತಿಸ್ಕೊಳ್ತೇನೆ. ಇನ್ನೊಂದು ಸಿನಿಮಾ ಇವತ್ತು ಬೆಳಗ್ಗೆ ಬರುವಾಗ ನನಗೆ ಲಿಸ್ಟಿಂಗ್ ಅಲ್ಲಿ ಕಾಣಿಸಿದ್ದು ಜನ್ಮದಾತೆ ಅಂತ. ಇದು ಮಾರ್ಚ್ 20ಕ್ಕೆ ತೆರೆ ಕಾಣ್ತಾ ಇದೆ. ನೋಡಿ, ನಾವು ಅನ್ಕೊಳ್ತೀವಿ, ಇದೊಂದು ಮಾತಿದೆ, ಗಂಡು ಮಗನೇ ಬೇಕು ಅನ್ನುವಂಥದ್ದು ಒಂದು ನೀವೆಲ್ಲ ಕೇಳಿರಬಹುದು. ಅದು ಯಾವ್ಯಾವುದೋ ಕಾರಣಗಳಿಗಾಗಿ ಆಗಿರಬಹುದು. ಆದರೆ ಈ ಹಂಬಲ ಬಹುತೇಕರಲ್ಲಿ ಇರೋದು ಸುಳ್ಳಲ್ಲ. ಹಿಂಗೆ ಸಂತೋಷದಿಂದ ಇರ್ತಕ್ಕಂತಹ ಒಂದು ಕುಟುಂಬದಲ್ಲಿ ದಂಪತಿಗಳಿಗೆ ಒಂದಾದ ಮೇಲೆ ಒಂದರಂತೆ 3 ಹೆಣ್ಮಕ್ಳಾಗ್ತವೆ. ಆದರೆ ಗಂಡನಿಗೆ ಮಗ ಬೇಕಾಗಿತ್ತು ಅನ್ನೋವಂಥ ಒಂದು ಹಂಬಲ. ಆ ಬೇಸರದಲ್ಲಿ ಆತ ಹೆಂಡತಿ ಮಕ್ಕಳನ್ನ ಸರಿಯಾಗಿ ನೋಡ್ಕೊಳ್ಳೋದಿಲ್ಲ, ತೊಂದರೆಯನ್ನು ಕೊಡ್ತಾ ಇರ್ತಾನೆ. ಇದಕ್ಕೆ ಬೇಸತ್ತ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಇವನಿಂದ ತಪ್ಪಿಸ್ಕೊಂಡ್ರೆ ಸಾಕಪ್ಪ ಅಂತ ಪರಾರಿ ಆಗ್ಬಿಡ್ತಾಳೆ. ಅಂತಿಮವಾಗಿ ಗಂಡನ ಪಾಡು ಏನಾಯ್ತು? ಆತನಿಗೆ ಮತ್ತೆ ಹೆಂಡತಿ ಮಕ್ಕಳು ಸಿಕ್ಕರೆ ಆತನಿಗೆ ತನ್ನ ತಪ್ಪಿನ ಅರಿವಾಯಿತೆ? ಇವೆಲ್ಲವನ್ನ ನೀವು ಸಿನಿಮಾ ನೋಡಿನೇ ತಿಳ್ಕೋಬೇಕು. ಸುನೀಲ್ ಹುಬ್ಬಳ್ಳಿ ನಿರ್ಮಿಸಿದ ಈ ಸಿನಿಮಾವನ್ನ KS ರವೀಂದ್ರನಾಥ್ ನಿರ್ದೇಶನ ಮಾಡಿದರೆ, ಸಂಗೀತವನ್ನ AT ರವೀಶ್, ಸಂಕಲನವನ್ನ ಮರಿಸ್ವಾಮಿ P ತಾರಾಗಣದಲ್ಲಿ ದೇವಿಕಾ ಸಿಂಗ್, ಮೈಸೂರು ಮಂಜುಳಾ, ಶಶಿಕಲಾ, ದೊರೆಗೌಡ, ಕಿಕ್ಕೇರಿ, ವಿಶಾಲಾಕ್ಷಿ, ಲಕ್ಷ್ಮೀ ಮುದ್ದು, ಅಪೂರ್ವ, ವಿ ಕಾರಣ್ಯ, ಶಶಿಧರ್, ಶೈಲಶ್ರೀ, ಸುದರ್ಶನ್, ಮೂಗು ಸುರೇಶ್ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ. ನಾವು ಕೂಡ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳೋಣ. ನೀವು ಕೂಡ ಈ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಅಂತ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ. ಇನ್ನ ಮುಂದಿನ
ಬೇರೆ ಬೇರೆ ಭಾಷೆಯ ಸಿನಿಮಾಗಳಲ್ಲಿ ಅತಿ ಪ್ರಮುಖವಾದಂತಹ ಒಂದು ಸಿನಿಮಾ ಈ ಬಾರಿ ತೆರೆ ಕಾಣ್ತಾ ಇರೋದು ದುರಂಧರ್ ದಿ ರಿವೆಂಜ್ ಅಂತ. ದುರಂಧರ್ ಮೊದಲನೇ ಪಾರ್ಟ್ ಅನ್ನ ನೀವೆಲ್ಲರೂ ಕೂಡ ನೋಡ್ಕೊಂಡಿದ್ದೀರಿ, ಸಾಕಷ್ಟು ಯಶಸ್ವಿ ಆಗಿತ್ತು. ಈ ಭಾಗ ಈಗ ಹಿಂದಿ ಭಾಷೆ ಜೊತೆಗೆ ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಭಾಷೆಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ಸಿನಿಮಾ ಅವಧಿ ಎಷ್ಟು ಅಂತೀರಾ? 3 ಗಂಟೆ 55 ನಿಮಿಷ, ಅಂದ್ರೆ ಹತ್ತತ್ರ 4 ಗಂಟೆ ಸಿನಿಮಾ ಇದು. ದಕ್ಷಿಣ ಭಾರತದ ಪ್ಯಾನ್ ಇಂಡಿಯಾ ಸಿನಿಮಾಗಳ ಅಬ್ಬರದಿಂದಾಗಿ ನೆಲಕಚ್ಚಿದ್ದಂತ ಈ ಬಾಲಿವುಡ್ ಈ ದುರಂಧರದಿಂದ ಮತ್ತೆ ಪುಟಿದೇಳುವಂತಹ ಎಲ್ಲ ಅವಕಾಶಗಳು ಕಾಣಿಸ್ತಾ ಇದೆ. ರಣವೀರ್ ಸಿಂಗ್ ಧುರಂಧರ್ 1ರಲ್ಲಿ ಮಾಸ್ ಲುಕ್ ಅಲ್ಲಿ ಕಾಣಿಸ್ಕೊಂಡಿದ್ರು. ಈ 2ನೇ ಭಾಗದಲ್ಲಿ ಕೆಲವೆಡೆ ಉದ್ದನೆಯ ಅವರ ಕೂದಲಿಗೆ ಕತ್ತರಿ ಬಿದ್ದಿದೆ. ನಟ ಸಂಜಯ್ ದತ್ ಅವರ ಲುಕ್ ಫ್ಯಾನ್ಸ್ಗೆ ಇಷ್ಟ ಆಗೋ ತರ ಇದೆ. ಸಿನಿಮಾದುದ್ದಕ್ಕೂ ಭರ್ಜರಿ ಆಕ್ಷನ್ ಚಿತ್ರಗಳಿವೆ. ಮೊದಲ ಭಾಗವನ್ನು ನೋಡಿದವ್ರಿಗೆ ಕ್ಲೈಮ್ಯಾಕ್ಸ್ ಇನ್ನೂ ನೆನಪಿರ್ಬೋದು. ಅಕ್ಷಯ್ ಖನ್ನಾ ಅವರ ಗಾಡಿ ರೋಕ್ ಡೈಲಾಗ್, ಆಸ್ಪತ್ರೆಯ ಜಬರ್ದಸ್ತ್ ಸನ್ನಿವೇಶವನ್ನ ನೆನಪಿಸ್ಕೊಳ್ಳಿ ಈ ಸಿನಿಮಾಕ್ಕೆ ಹೋಗೋಕ್ಕಿಂತ ಮುಂಚೆ. ಯಾಕೆಂದ್ರೆ ಈ ಭಾಗ 2 ಅಲ್ಲಿಂದ ಮುಂದುವರಿಯುತ್ತೆ. ಈ ಭಾಗದಲ್ಲಿ 1999ರ ಕಂದಹಾರ್ ವಿಮಾನ ಅಪಹರಣ ಮತ್ತು 2001ರ ಸಂಸತ್ ದಾಳಿಯ ಹಿನ್ನೆಲೆಯಲ್ಲಿ ಸಿನಿಮಾ ಸಾಗತ್ತೆ. ಗುಪ್ತಚರ ದಳದ ಮುಖ್ಯಸ್ಥ ಅಜಯ್ ಸಾನ್ಯಾಲ್ ಮತ್ತು ಹಮ್ಜಾ ಅಲಿ ಮಜಾರಿ ಅವರ ರಹಸ್ಯ ಕಾರ್ಯಾಚರಣೆಯ ಸುತ್ತ ಕಥೆ ಸುತ್ತುತ್ತೆ. ಲಿಯಾರಿಯಾ ರಕ್ತ ಚರಿತ್ರದ ಆಧಾರದ ಮೇಲೆ ಸೇಡು ಮತ್ತು ಆಕ್ಷನ್ ಚಿತ್ರಗಳಿದ್ದು ಸಂಜಯ್ ದತ್ ಕೂಡ ಪ್ರಮುಖ ಪಾತ್ರದಲ್ಲಿದ್ದಾರೆ. ಇದ್ರ ಜೊತೆಗೆ ಜಸ್ಕಿರತ್ ಸಿಂಗ್ ಅನ್ನುವಂತಹ ಒಂದು ಹೊಸ ಪಾತ್ರವನ್ನ ಪರಿಚಯ ಮಾಡಲಾಗಿದೆ. B62 ಸ್ಟುಡಿಯೋಸ್ ಪ್ರೊಡಕ್ಷನ್ ನಲ್ಲಿ ಆದಿತ್ಯಧರ್ ಈ ಸಿನಿಮಾಗೆ ಬಂಡವಾಳ ಹೂಡಿ ಕಥೆ ಬರೆದು ಆಕ್ಷನ್ ಕಟ್ ಹೇಳಿದ್ದಾರೆ. ನಿರ್ಮಾಣದಲ್ಲಿ ಅವರೊಂದಿಗೆ ಜ್ಯೋತಿ ದೇಶಪಾಂಡೆ ಹಾಗೂ ಆದಿತ್ಯಧರ್ ಅವರ ಅಣ್ಣ ಲೋಕೇಶ್ ಧರ್ ಕೈ ಜೋಡಿಸಿದ್ದಾರೆ. ಮೊದಲ ಭಾಗ 1000 ಕೋಟಿ ರೂಪಾಯಿ ವ್ಯವಹಾರ ಮಾಡಿದ್ದು 2ನೇ ಭಾಗ ಇನ್ನೂ ಹೆಚ್ಚು ಕಲೆಕ್ಷನ್ ಮಾಡಲಿದೆ ಅಂತ ಸಿನಿ ಪಂಡಿತರು ಅಂದಾಜು ಮಾಡಿದ್ದಾರೆ. ಡೈರೆಕ್ಟರ್ ಆಫ್ ಫೋಟೋಗ್ರಫಿ ಅಂದ್ರೆ DOP ವಿಕಾಸ್ ನವಲಖ, ಸಂಕಲನವನ್ನ ಶಿವಕುಮಾರ್ ವಿ ಪಾನಿಕರ್, ಸಂಗೀತವನ್ನ ಶಶಾವತ್ ಸಚ್ದೇವ್, ತಾರಾಗಣದಲ್ಲಿ ರಣವೀರ್ ಸಿಂಗ್, ಸಂಜಯ್ ದತ್, ಆರ್ ಮಾಧವನ್, ಅರ್ಜುನ್ ರಾಮ್ಪಾಲ್, ಸಾರಾ ಅರ್ಜುನ್, ರಾಕೇಶ್ ಬೇಡಿ, ದಾನಿಶ್ ಪಾಂಡೋರ್, ಸೌಮ್ಯ ಟಂಡನ್ ಹಾಗೂ ಬಿಮಲ್ ಒಬೆರಾಯ್ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ. ಈ ಸಿನಿಮಾದ ಟಿಕೆಟ್ಗಳು ತುಂಬಾ ಹೆಚ್ಚು ಜನ ಈಗಾಗಲೇ ಖರೀದಿಸಿದ್ದಾರೆ. ಇದರ ಪ್ರಿವ್ಯೂ ಶೋ ಕೂಡ ನಡೀತಾ ಇದೆ 1 ದಿನ ಮುಂಚೆ, ಅದಕ್ಕೂ ಕೂಡ ಟಿಕೆಟ್ಗಳು ಬುಕ್ ಆಗಿದ್ದಾವೆ. ಈ ಒಂದು ಯಶಸ್ಸು ಎಲ್ಲ ಸಿನಿಮಾಗಳಿಗೂ ಸಿಗಲಿ, ಇದೇ ತರ ಎಲ್ಲರೂ ಕೂಡ ಸಿನಿಮಾಗಳನ್ನ ಮಾಡುವಂತಾಗ್ಲಿ, ಜನ ಮೆಚ್ಚುಗೆ ಆಗುವಂತಾಗ್ಲಿ ಅಂತ ಹಾರೈಸ್ತೀವಿ. ನೀವು ಕೂಡ ಈ ಸಿನಿಮಾನ ಖಂಡಿತ ಜನ ಮೆಚ್ಚಿದಂತಹ ಈ ಸಿನಿಮಾವನ್ನ ನೀವು ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಅಂತ ವಿನಂತಿಸ್ಕೊಳ್ತೇನೆ. ಇನ್ನೊಂದು ಸಿನಿಮಾ ಹಿಂದಿಯಲ್ಲಿ ಬಿಡುಗಡೆ ಆಗ್ತಾ ಇರೋದು ಓಂಲೋ ಅಂತ. ಇದು ಮಾರ್ಚ್ 21ಕ್ಕೆ ತೆರೆ ಕಾಣ್ತಾ ಇದೆ. ಇನ್ನ ತೆಲುಗು ಭಾಷೆಯಲ್ಲಿ 2 ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ. ಯಾವುದು 2 ಸಿನಿಮಾಗಳು ಅಂದ್ರೆ ಉಸ್ತಾದ್ ಭಗತ್ ಸಿಂಗ್ ಅನ್ನುವಂಥ ಆಕ್ಷನ್ ಕಾಮಿಡಿ ಸಿನಿಮಾ. ಇದು ಕೂಡ ಯುಗಾದಿ ಹಬ್ಬ ಅಂದ್ರೆ ಮಾರ್ಚ್ 19ಕ್ಕೆ ತೆರೆ ಕಾಣ್ತಾ ಇದೆ. ಏನಿದು ಭಗತ್ ಸಿಂಗ್ ಅಂತ ಒಂದು ಹೆಸರಿದೆಯಲ್ಲ ಅಂತ ನೀವು ಅನ್ಕೋತಾ ಇದ್ದೀರಾ? ಹಂಗೇನಿಲ್ಲ. ಉಸ್ತಾದ್ ಭಗತ್ ಸಿಂಗ್ ಅನ್ನೋ ಯುವಕ ತನ್ನ ಶಕ್ತಿ ಸಾಮರ್ಥ್ಯದ ಜೊತೆ ಸಮಗ್ರತೆಗಾಗಿ ಹೋರಾಡುವಂತ ಒಬ್ಬ ವ್ಯಕ್ತಿ, ಪೊಲೀಸ್ ಆಫೀಸರ್, IPS ಆಫೀಸರ್. ತೆಲುಗಿನ ಹೆಸರಾಂತ ನಟ, ಈಗ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಯೂ ಆದಂತಹ ಪವನ್ ಕಲ್ಯಾಣ್ ಪ್ರಮುಖ ಪಾತ್ರದಲ್ಲಿರುವಂತಹ ಈ ಸಿನಿಮಾವನ್ನ ನವೀನ್ ಯರ್ನೇನಿ ಹಾಗೂ ರವಿಶಂಕರ್ ಯಲಮಂಚಿಲಿ ನಿರ್ಮಾಣ ಮಾಡಿದ್ದು ಹರೀಶ್ ಶಂಕರ್ ಆಕ್ಷನ್ ಕಟ್ ಹೇಳಿದ್ದಾರೆ. ಇನ್ನೊಂದು ಸಿನಿಮಾ ಮಸೂದ್ ಖಾನ್ ಪಾರ್ಟ್ 1 ದಿ ರೇಜ್ ಅನ್ನುವಂಥದ್ದು. ಏನಪ್ಪ ಈ ಸಿನಿಮಾ ಅಂದ್ರೆ, ಮೂಲತಃ ಇದೊಂದು ತೆಲುಗು ಸಿನಿಮಾ ಆದ್ರೂ ಕೂಡ ಕನ್ನಡ, ಮಲಯಾಳಂ, ತಮಿಳು, ಹಿಂದಿ ಎಲ್ಲ ಭಾಷೆಯಲ್ಲೂ ಕೂಡ ಇದು ಮಾರ್ಚ್ 20ಕ್ಕೆ ತೆರೆ ಕಾಣ್ತಾ ಇದೆ. ಇದೊಂದು ಕಾಮಿಡಿ ಫ್ಯಾಂಟಸಿ ಸಿನಿಮಾ. ವಿಶೇಷ ಏನಂದ್ರೆ ಮಸೂದ್ ಖಾನ್ ಅವರೇ ನಿರ್ಮಿಸಿ ನಿರ್ದೇಶನ ಮಾಡಿ ಈ ಸಿನಿಮಾದಲ್ಲಿ ಮಸೂದ್ ಖಾನ್ ಅವರೇ ಮುಖ್ಯ ಪಾತ್ರದಲ್ಲಿದ್ದಾರೆ. ಹೆಸರು ಕೂಡ ಮಸೂದ್ ಖಾನ್. ವಿಶೇಷ ಅಲ್ವೇ? ಇನ್ನ ತಮಿಳಲ್ಲಿ 2 ಸಿನಿಮಾಗಳು. ಯೂತ್ ಅನ್ನುವಂತಹ ಒಂದು ಕಾಮಿಡಿ ರೊಮ್ಯಾಂಟಿಕ್ ಸಿನಿಮಾ ಮಾರ್ಚ್ 19ಕ್ಕೆ ತೆರೆ ಕಾಣ್ತಾ ಇದೆ. ಸಾತನ್ ದಿ ಡಾರ್ಕ್ ಅನ್ನುವಂತಹ ಹಾರರ್ ಸೈಕಾಲಜಿಕಲ್ ಥ್ರಿಲ್ಲರ್, ಇದು ಮಾರ್ಚ್ 19ಕ್ಕೆ ತೆರೆ ಕಾಣ್ತಾ ಇದೆ. ಇನ್ನು ಮಲಯಾಳಂನಲ್ಲಿ 3 ಸಿನಿಮಾಗಳು. ಆದು 3 ಅನ್ನುವಂತಹ ಕಾಮಿಡಿ ಫ್ಯಾಂಟಸಿ, ಭೀಷ್ಮಾರ್ ಅನ್ನುವಂತಹ ಅಡ್ವೆಂಚರ್ ಕಾಮಿಡಿ ಥ್ರಿಲ್ಲರ್, ಕಿರಾತ್ ಅನ್ನುವಂತಹ ಮಿಸ್ಟ್ರಿ ಥ್ರಿಲ್ಲರ್, ಇದು ಕೂಡ ಮಾರ್ಚ್ 20ಕ್ಕೆ ತೆರೆ ಕಾಣ್ತಾ ಇದೆ. ಈ ಎಲ್ಲ ಸಿನಿಮಾಗಳಿಗೂ ನಾವು ಬೆಸ್ಟ್ ಆಫ್ ಲಕ್ ಹೇಳ್ತೀವಿ. ನೀವು ಕೂಡ
ಈ ಸಿನಿಮಾಗಳು ಯಶಸ್ವಿ ಆಗಬೇಕು ಅಂತಾದ್ರೆ OTT ಬಿಟ್ಟು ಮೊದಲು ಈ ಸಿನಿಮಾಗಳನ್ನ ಸಿನಿಮಾ ಮಂದಿರದಲ್ಲಿ ಹೋಗಿ ನೋಡಿ. ಯಾಕೆ ಅಂತ ಹೇಳಿದ್ರೆ ಸಿನಿಮಾ ಮಂದಿರ ಒಂದು ದೊಡ್ಡ ಪರದೆ, ಬೆಳ್ಳಿ ಪರದೆ ಮೇಲೆ ಅದಕ್ಕೆ ತಕ್ಕನಾದಂತಹ ಒಂದು ಸೌಂಡ್ ಇರ್ಬೋದು, ವಿಜುವಲ್ ಎಫೆಕ್ಟ್ ಇರ್ಬೋದು, ಇವನ್ನೆಲ್ಲ ಮಾಡಿರ್ತಾರೆ. ಅದನ್ನ ನೀವು ಸಿನಿಮಾ ಮಂದಿರದಲ್ಲಿ ನೋಡಿದಾಗಲೇ ಅದರ ಎಲ್ಲ ರೀತಿಯ ಅನುಭವನ ನೀವು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಮುಂದಿನ ವಾರ ಮತ್ತೆ ಹೊಸ ಹೊಸ ಸಿನಿಮಾಗಳ ಬಗ್ಗೆ ನಾನು ನಿಮ್ಮ ಜೊತೆಗೆ ಮಾತಾಡ್ತೀನಿ. ಅದಕ್ಕೆ ಮುಂಚೆ ನಮ್ಮ ಈ ಕಾರ್ಯಕ್ರಮವನ್ನ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೀವು ಹೆಚ್ಚು ಹೆಚ್ಚು ಸಿನಿಮಾಗಳನ್ನ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಅಂತ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ನಮಸ್ಕಾರ.